ರೂಮ್ ಘೋಷಣೆ. ಚುನಾವಣಾ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಮೋದಿ ಗಿಫ್ಟ್, ದೀದಿ ರಾಜ್ಯಕ್ಕೆ ಮೋದಿ ಗಿಫ್ಟ್. ಡಾಂಕುನಿಯಿಂದ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್, ಪರಿಸರ ಸ್ನೇಹಿ ಸರಕು ಸಾಗಣೆ ಉತ್ತೇಜಿಸಲು ಹೊಸ ಯೋಜನೆ, 5 ವರ್ಷಗಳಲ್ಲಿ 20 ಹೊಸ ರಾಷ್ಟ್ರೀಯ ಜಲಮಾರ್ಗ ಘೋಷಣೆ ಅಂತ ಹೇಳಿ. ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಮುಂದೆ ಎಲೆಕ್ಷನ್ ಇರ್ತಕ್ಕಂಥ ಸ್ಟೇಟ್ಗಳೇ ಇದು ಅಂತ. ಇವಾಗ ಭಾರತೀಯ ಜನತಾ ಪಾರ್ಟಿನೂ ಒಂದು ರಾಜಕೀಯ ಪಕ್ಷ. ಓಕೆ, ನಾವು ಕೂಡ ರಾಜಕೀಯನ ಬಿಟ್ಟು ಅಗ್ರಿ ಇರೋಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಎಲ್ಲ ರಾಜ್ಯಗಳು ಕೂಡ ಭಾರತದ ಒಕ್ಕೂಟದಲ್ಲೇ ಬರೋದ್ರಿಂದಾಗಿ ಅಲ್ಲಿನ ಒಂದು ಅಭಿವೃದ್ಧಿಯು ಕೂಡ ಕೊಡುಗೆ ಕೊಡಬೇಕು. ಈಗಲೂ ಕೊಟ್ಬಿಟ್ಟು ಎಲೆಕ್ಷನ್ ಹತ್ರ ಬಂದಾಗಲೂ ಅವಾಗೊಂದು ಅನೌನ್ಸ್ ಮಾಡ್ಬಿಡ್ತಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಆಗ್ಬಿಡುತ್ತೆ, ಬೇರೆ ರಾಜ್ಯಗಳು ಹಾಗೆ ಇರ್ತವೆ. ಇಲ್ಲ, ನೀವು ಹೇಳಿದ್ರಿ ಅದು ರೇರ್ ಅರ್ಥದೇನೋ ಕಾರಿಡಾರ್ ಮಾಡ್ತಿದ್ದಾರೆ ಅಂತ. ವಿರಳ ಲೋಹಗಳ ಸಂಗ್ರಹ, ಅದು ರೇರ್ ಅರ್ತ್ ಎಲ್ಲಿ ಸಿಗುತ್ತೆ ಅಲ್ಲೇ ಮಾಡ್ಬೇಕು ಹೊರತು ಎಲ್ಲೋ ಒಂದು ಬೇರೆ ಕಡೆ ಮಾಡಕ್ಕಾಗಲ್ಲ ಅಲ್ವಾ? ಅಂದ್ರೆ ಚುನಾವಣೆ ರಾಜ್ಯಗಳಲ್ಲಿ ರೇರ್ ಅರ್ತ್ ಮೆಟೀರಿಯಲ್ಸ್ ಇರೋದು ಅಂತ ಅಲ್ಲೇ ರೇರ್ ಅರ್ತ್ ಕಾರಿಡಾರ್ ಅಲ್ಲೇ ಇದಾಗಿದೆ. ರೇರ್ ಅರ್ತ್ ದೇಶದ ಅನೇಕ ರಾಜ್ಯಗಳಲ್ಲಿ ಇದೆ. ಕರ್ನಾಟಕದಲ್ಲೂ ಇದೆ. ಚುನಾವಣಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ರೇರ್ ಅರ್ತ್ ಮೆಟೀರಿಯಲ್ಗೆ ಜಾಸ್ತಿ ಕಾಸು ಕೊಟ್ಬಿಟ್ಟು ಹುಡುಕ್ತಾ ಇದ್ರ ಅಲ್ಲಿ. ರೇರ್ ಅರ್ತ್ ಎಲ್ಲಿ ಸಿಗುತ್ತದೆ ಅಲ್ಲಿ ಕಾರಿಡಾರ್ ಮಾಡ್ಲಿ, ಅದು ಒಳ್ಳೇದು. ಯಾಕಂತ ಹೇಳಿದ್ರೆ ಇವಾಗ ಅದಕ್ಕೆ ಇಟ್ ಇಸ್ ಹ್ಯಾಪನಿಂಗ್. ವೋಟ್ ಅನ್ನೋದು ರೇರ್ ಅರ್ತ್ ಮೆಟೀರಿಯಲ್ ಅಲ್ಲ ಅಂತ. ರೇರ್ ಅರ್ತ್ ಮೆಟೀರಿಯಲ್ ಲಿಸ್ಟ್ ಅಲ್ಲಿ ವೋಟ್ ಅನ್ನೋದು ಖನಿಜ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ನೀವು ಒಂದ್ಸಲ ರಾಜಕೀಯಕ್ಕೆ ಬಂದ್ಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದನ್ನ ಈಗ ಏನ್ ಬಿಜೆಪಿ ವಿರುದ್ಧ ಮಾಡಿಬಿಟ್ರು, ಕಾಂಗ್ರೆಸ್ ವಿರುದ್ಧ ಏನು ಮಾಡ್ತಾ ಇರಲ್ಲ, ಏನು ಸ್ಪೆಷಲ್ ಪ್ಯಾಕೇಜ್ ಕೊಡ್ತಿರಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಪಲ್ಲ. ಎಲ್ಲರೂ ಅವ್ರು ಹೇಳಿದ್ರು ಪೊಲಿಟಿಕಲ್ ಪಾರ್ಟಿ ಮಾಡೇ ಮಾಡ್ತಾರೆ ಅಂತ ಹೇಳಿ. ಕೇರಳದಲ್ಲಿ ಏನ್ ಹುಡುಕ್ಬಿಟ್ರಿ ಇವರು? ಆ ಕೇರಳದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಕ್ ಬಿಡಲ್ಲ, ಅವರು ಒಂದು ಫ್ಯಾಕ್ಟ್ರಿ ಮಾಡಕ್ ಬಿಡಲ್ಲ. ಅರ್ತ್ ಮೆಟೀರಿಯಲ್ ಎಲ್ಲಿಂದ ಹುಡುಕ್ಬಿಡ್ತಾರೆ? ಕಾಡ್ ಯಾವ ಕಾಡು? ಅವ್ರು ಹೇಳ್ತಾರೆ ದೇವರ ನಾಡು ಅಂತ. ಬೆಟ್ಟ ಹಾಕಕ್ ಬಿಡಲ್ಲ ಅವರು, ಫ್ಯಾಕ್ಟ್ರಿ ಮಾಡಲ್ಲ. ಕೇರಳದವರು ದೇವರ ನಾಡು ಅಂತ ಕರೀತಾರೆ. ಅವರು ಒಂದು ಕಾಡಲ್ಲಿ ಅವ್ರು ಪೆಪ್ಸಿ ಬಂದಾಗೆ ದೊಡ್ಡ ಪ್ರತಿಭಟನೆ ಮಾಡಿದವರು, ಕೋಲಾ ಬಂದಾಗೆ ಪ್ರತಿಭಟನೆ ಮಾಡಿದವರು. ಬೆಟ್ಟ ಈಗ ಅರಾವಳಿಗೆ ಹೋಗಿದ್ರೆ ನಿಮ್ಗೆ ಹಿನ್ನಡೆ ಆಯ್ತು. ಅರಾವಳಿ ಏನೋ ಮಾಡ್ಬಿಡ್ತೀವಿ, ಮೆಟೀರಿಯಲ್ ಎತ್ತಿಬಿಡ್ತೀವಿ ಅಂತ ಹೋದಾಗ ದೊಡ್ಡ ಹಿನ್ನಡೆ ನಿಮ್ಗೆ ಆಯ್ತು. ಇದು ಯಾವ ತರ ಕಥೆ? ಎಕ್ಸಾಕ್ಟ್ಲಿ ಅದನ್ನೇ ನನಗೆ ಬಡ್ಜೆಟ್ ನೋಡ್ತೀನಿ, ನನಗೆ ಶಾಕಿಂಗ್ ಆಗಿದೆ ಏನು ಅಂತಂದ್ರೆ ಕೇರಳ ಮತ್ತೆ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಅವರು ಬಿಡಲ್ಲ. ಅಲ್ಲ ವೆಸ್ಟ್ ಬೆಂಗಾಲ್ ಅಲ್ಲ ಬಿಡೋದು ಬೇರೆ, ಅಲ್ಲಿ ಏನಿದೆ ಅಲ್ಲಿ ಸಿಂಗುರಿ, ಅಲ್ಲಿ ಸಿಲಿಗುರಿ ಅಲ್ಲಿ ಒಂದು ಘಟನೆ ನಡೆದಿತ್ತು. ಟಾಟಾ ನ್ಯಾನೋ ಅದು ಇದು ಬೇಕಾದ ಶಿಶುಗಳಾಯ್ತು. ಸಮಸ್ಯೆ ಏನು ಅಂತ ಹೇಳಿದ್ರೆ ಈ 2 ರಾಜ್ಯಗಳಲ್ಲಿ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ರೇರ್ ಅರ್ತ್ ಮಟೀರಿಯಲ್ ಇದೆ ಅಂತ ಹೇಳೇ ಇಲ್ಲ. ಒರಿಸ್ಸಾಲಾದ್ರೂ ಸ್ವಲ್ಪ ಇದೆ, ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ರೇರ್ ಅರ್ತ್ ಮಟೀರಿಯಲ್ ಇದೆ ಅಂತ ಹೇಳ್ಬಹುದು. ಬಟ್ ಕೇರಳ ಮತ್ತೆ ತಮಿಳುನಾಡಲ್ಲಿ ಎಲ್ಲಿದೆ ಅಂತ ನಾವು ಬ್ಯಾಟ್ರಿ ಹಾಕಲ್ಲ. ಎಲೆಕ್ಷನ್ ರೇರ್ ಅರ್ತ್ ಮೆಟೀರಿಯಲ್ ಇದೆಯಾ? ಎಲೆಕ್ಷನ್ ರೇರ್ ಅರ್ತ್ ಮೆಟೀರಿಯಲ್ ಕಾಣಿಸ್ತಿದೆ. ಸೊ ಅದು ಬಿಡೋಣ. ಈಗ ವಾಸ್ತವ ಬಡ್ಜೆಟ್ ವಿಚಾರಕ್ಕೆ ಬರೋದಾದ್ರೆ, ಈಗ ಬಡ್ಜೆಟ್ ಅಲ್ಲಿ ನೋಡಿ, ಸಾಮಾನ್ಯವಾಗಿ ಯಾವಾಗ್ಲೂ ಒಂದು ಬಡ್ಜೆಟ್ ಒಂದು ಗ್ರೋತ್ ಓರಿಯೆಂಟೆಡ್ ಆಗಿರ್ತದೆ. ನೀವು ಒಂದೊಂದು ಬಡ್ಜೆಟ್ ಅನ್ನ ತೆಗೆದುಕೊಂಡು ನೋಡಿ, ನೀವು ಆ ಬಡ್ಜೆಟ್ ಅಲ್ಲಿ ಹೋದ ವರ್ಷದ ಬಡ್ಜೆಟ್ ಈ ಬಡ್ಜೆಟ್ಗೂ ಏನು ಡಿಫರೆನ್ಸ್ ಕಾಣ್ತಾನೆ ಇಲ್ಲ. ನಿನ್ನೆ ಅವಲ್ಲ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು, ಟ್ಯಾಕ್ಸ್ ಕಲೆಕ್ಷನ್ ಇವರು ಲಾಸ್ಟ್ ಇಯರ್ 40 ಲಕ್ಷ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಇವರು ಕಲೆಕ್ಷನ್ ಕೋಟಿ ಏನ್ರಿ? 40 ಲಕ್ಷ ಅಲ್ಲ, 40 ಲಕ್ಷ ಕೋಟಿ. 40 ಲಕ್ಷ ಕೋಟಿ ಇಲ್ಲಿವರೆಗೂ ಕಲೆಕ್ಟ್ ಆಗಿರೋದು ಕೇವಲ 33 ಲಕ್ಷ ಕೋಟಿ ಮಾತ್ರ. ಬರೀ 33 ಲಕ್ಷ ಕೋಟಿ. ಬಿಬಿಎಂಪಿ ಮುಚ್ಚಿಟ್ಬಿಡಿ. ಯಾವಾಗ್ಲೂ ಬಿಬಿಎಂಪಿ ಏನ್ ಫುಲ್ ನೀವು ಅಂದಾಜು ಮಾಡಿದ್ದಕ್ಕೂ ನೀವು ಕಲೆಕ್ಟ್ ಮಾಡಿದ್ದಕ್ಕೂ ಒಂದೇ ಮಾಡ್ಬಿಟ್ಟಿದ್ದೀರಾ? ನಿಜ ಹೇಳ್ಬೇಕು ನನಗೆ, ಬಿಬಿಎಂಪಿ ಪ್ರತಿ ವರ್ಷ ಈಗ ಜಿಬಿಎ ಪ್ರತಿ ವರ್ಷ ಅಂದಾಜು ತೆರಿಗೆ ಸಂಗ್ರಹ ಅದಕ್ಕೂ ನಮ್ದು ಬರ್ತದೆ. ಅವಾಗ ಮಾತಾಡೋದು ಇವತ್ತು ಏನ್ ಗೊತ್ತಾ, ಅದೇ ನೀವೇ 1,12,000 ಕೋಟಿ ಖರ್ಚೆ ಮಾಡಿದ್ವಲ್ರಿ ಬಜೆಟ್? 1 ಲಕ್ಷ ಕೋಟಿ ಅಲ್ಲ ಹೇಳ್ತಾ ಇದ್ದೀನಿ ಕೇಳಿ. ಬಜೆಟ್ ಎಕ್ಸ್ಪೆಂಡಿಚರ್ ಬೇರೆ, ಇನ್ನು ಉಳ್ಕೊಂಡಿರೋದು ಇನ್ನೊಂದು ತಿಂಗಳು. ಓಕೆ, ಇನ್ನೊಂದು ತಿಂಗಳು ರಾಜ್ಯಗಳಿಗೆ ಅದನ್ನ ಇನ್ ಡೀಟೇಲ್ ಆಗಿ ಮಾತಾಡೋಣ. ಬಟ್ ಇದೊಂದೇ ಒಂದು ಗ್ಲಾನ್ಸ್ ಹೇಳ್ಬಿಡ್ತೀನಿ. ಕೇಂದ್ರ ಸರ್ಕಾರದ 70% ಏನು ಇವಾಗ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇದೆ, ಎಕ್ಸ್ಪೆಕ್ಟೆಡ್ ಪ್ರೊಜೆಕ್ಟೆಡ್ 40 ಲಕ್ಷ ಕೋಟಿ ಏನಿದೆಯಲ್ಲ, ಅದರಲ್ಲಿ 72% ಅವರು ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಲೋನ್ಗೆ ಕೊಡಬೇಕು. ಲೋನ್ ರಿಪೇಮೆಂಟ್ಗೆ 20% ಇದೆ. 20% ಲೋನ್ ರಿಪೇಮೆಂಟ್ ಪ್ಲಸ್ ಇದಕ್ಕೆ ಅದು ನಮ್ಮ ಸ್ಕೀಮ್ಸ್ ಗಳಿಗೆ 8% ಹೋಗ್ತದೆ. ಸರಿನಾ? ಸೊ ಓವರ್ ಆಲ್ ಆಗಿ 72% ಹೋದ್ರೆ ಈ ಕೇಂದ್ರ ಸರ್ಕಾರ ಇವರೇ ಅನೌನ್ಸ್ ಮಾಡೋ ಬಡ್ಜೆಟ್ ಅಲ್ಲಿ ಕೇಂದ್ರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇದೆಯಲ್ಲ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ ಅಂತ ಇಟ್ಟಿರ್ತಕ್ಕಂಥದ್ದು ಕೇವಲ 8%. ಇಡೀ ದೇಶಕ್ಕೆ ಹೇಳ್ತಾ ಇರ್ತಾರಲ್ಲ ಇವರು, ನಾವು ಇದ್ ಮಾಡ್ಬಿಡ್ತೀವಿ, ಹೊಸದಾಗಿ ಇದ್ ಮಾಡ್ತೀವಿ ಅಂತ ಹೇಳಿ. ನೀವು ತೋರಿಸಿರೋದು ಬರೀ 8%. ಅದು ಬರೋದ್ ಬೇರೆ ಇನ್ನೆಷ್ಟು ಬರುತ್ತೋ ಗೊತ್ತಿಲ್ಲ. ಅಂದ್ರೆ ಈ ಕೇಂದ್ರ ಸರ್ಕಾರ ಬಡ್ಜೆಟ್ ಮಂಡನೆಯಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ. ಈಗ MSME ಸೆಕ್ಟರ್ ಮತ್ತೆ ಅಗ್ರಿಕಲ್ಚರ್ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್. ಓಕೆ, ಬರೀ 10,000 ಕೋಟಿ, ನೀವು 20 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಹಳೆ ಒಂದು 3 years ಬ್ಯಾಕ್ ನೀವೇ ನೋಡಿದ್ರೆ ಕೊರೋನಾ ಸಂದರ್ಭದಲ್ಲಿ 20 lakhs
ಇದನ್ನ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ ಮನಿ ಅಂತ 10,000 ಏನು ಒಂದು ಪೀನಟ್ಗೂ ಸಾಲಲ್ಲ ಅದು. 10,000 ನೀವೇನೋ ನಿಜವಾಗ್ಲೂ MSME ಸೆಕ್ಟರ್ ಅಲ್ಲಿ ಮೋರ್ ದನ್ 3.5 ಲಕ್ಷ ಇದು ಕಂಪನಿಗಳಿದ್ದಾವೆ. 3.5 ಕೋಟಿ 3.5 ಕೋಟಿ MSME ಸೆಕ್ಟರ್ ಇದಾವೆ. ಕಳೆದ ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ನಿನ್ನೆ ರಿಪೋರ್ಟ್ ಅಲ್ಲಿ ಏನು ಸಂಸತ್ನಲ್ಲಿ ಸಬ್ಮಿಟ್ ಮಾಡೋ ಪ್ರಕಾರ 1,23,000 ಮನೆ ಇದು MSMEಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ಎಂಪ್ಲಾಯ್ಮೆಂಟ್ ಲಾಸ್ ಬಿಡಿ. ಸೊ ಕಳೆದ ಒಂದು 6 ವರ್ಷದಲ್ಲಿ ಅಲ್ಲ ನೀವು ಏನು ಉದ್ಯಮ ಸ್ಕೀಮ್ ಇದೆಯಲ್ಲ, ಉದ್ಯಮ ವೆಬ್ಸೈಟ್ ಇದೆಯಲ್ಲ, ಉದ್ಯಮ ವೆಬ್ಸೈಟ್ ಪ್ರಕಾರ ಒಂದು ವರ್ಷ ಇಷ್ಟೊಂದು ಕ್ಲೋಸ್ ಆಗಿದ್ದಾವೆ ಅಂದ್ರೆ ಇವರು ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದ್ರು, ಯಾಕೆ ಕ್ಲೋಸ್ ಆಯ್ತಿತ್ತು? ಆಯ್ತು, ನೀವು ಅದನ್ನು ಬಿಡೋಣ. ಈಗ ನೀವು ಬಡ್ಜೆಟ್ ಮಾತಾಡ್ತಾ ಇದ್ರಲ್ಲ, ಬಡ್ಜೆಟ್ ಅಲ್ಲಿ ನೀವು ಒಂದು ನಂಬರ್ ತಗೋದು ನೋಡಿ, ನೀವು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫರೆನ್ಸ್ ಇಲ್ಲ. ಜಸ್ಟ್ 50 ಲಕ್ಷ ಕೋಟಿ ಇದ್ದಿದ್ದನ್ನ 53 ಲಕ್ಷ ಕೋಟಿ ಮಾಡಿದಿರಿ, ಒಂದು ಅನೌನ್ಸ್ ಮಾಡಿದಿರಿ, ಅಷ್ಟು ಬಿಟ್ರೆ ರಾಜ್ಯಗಳಿಗೆ ಮತ್ತೆ ದೇಶದ ದಿಕ್ಸೂಚಿಯಾಗಿ ಮಾಡೋದು ಯಾವ್ದು ಇಲ್ಲ. ಯಾಕೆ ಅಂತಂದ್ರೆ ಇವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಎಲ್ಲಾ ಬರೀ ಇಂಪೋರ್ಟ್ ಸುಂಕದ ಟ್ಯಾಕ್ಸ್. ಇನ್ನೊಂದು ಸಮಸ್ಯೆ ಆಗುತ್ತೆ ನಮಗೂ. ಇವತ್ತು ಬಜೆಟ್ ಇವ್ರು ಎಷ್ಟು ಅನೌನ್ಸ್ ಮಾಡಿರ್ತಾರೆ ಒಂದೊಂದಕ್ಕೆ ಅಷ್ಟೇ ಸಿಕ್ಕಿರುತ್ತೆ. 2-3 ದಿನ ಕಳೆದಾಗ ಅದೇನೋ ಹೇಳ್ತಾರೆ ಡೆವಿಲ್ ಐಸ್ ಇನ್ ಡೀಟೇಲ್ಸ್ ಅಂತ ಹೇಳಿ, ಅದರಲ್ಲಿ ಇನ್ ಡೀಟೇಲ್ ಆಗಿ ನಮಗೆ ಇದು ಈಗ ನಾವು ಮ್ಯಾಕ್ರೋ ನೋಡಿದೀವಿ, ಮೈಕ್ರೋ ಅವಾಗಲೇ ಗೊತ್ತಾಗೋದು. ಈಗಲೇ ನಾವು ಅದ್ರ ಬಗ್ಗೆ ಸರಿ ಮಾಡಿದರೆ ಅಂತ ನಾನು ಹೇಳೋ ಶಕ್ತಿ ನನಗಿಲ್ಲ. ಈಗ ಪೂರ್ತಿ ತಪ್ಪು ಮಾಡಿದರೆ ಮಾತಾಡ್ತಾರೆ, ನೀವು ಅನ್ನ ಚೆಕ್ ಬಂದಿದೆ ಅಂತ ಚೆಕ್ ಮಾಡಕ್ಕೆ ಸಾಕು ಅಂತ. ಆರೋ ಅಕ್ಕಿ ನೋಡಿದ್ರೆ ಏನಾಗ್ಬಿಡ್ಬೋದು ಗೊತ್ತಾ, ಪಾತ್ರೆ ಮೇಲೆ ಯಾವ್ದಾದ್ರು ಅಕ್ಕಿ ಮೆತ್ಕೊಬಿಟ್ಟಿದೆ ಅದನ್ನ ಡಿಸೈಡ್ ಮಾಡ್ಬಿಡ್ಬೋದು ನೀವು. ಪಾತ್ರೆ ಮೇಲೆ ಯಾವ್ದಾದ್ರು ಅಕ್ಕಿ ಕಾಳಿದ್ರೆ ಅದನ್ನ ಚೆಕ್ ಮಾಡಲ್ಲ. ಬಿಜೆಪಿ ತೋರಿಸೋದು ಪಾತ್ರೆ ಮೇಲೆ ಇಟ್ಬಿಟ್ಟು ನೋಡಿ ಇದು ಅನ್ನ ಆಗಿದೆ ಅಂತ ಹೇಳ್ಬಿಟ್ಟು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದ್ಮೇಲೆ